ನಮ್ಮ ಹಿಂದಿನ ವಿಡಿಯೋದಲ್ಲಿ ಸೂರ್ಯದೇವನ ಜನನದ ಬಗ್ಗೆ ನೋಡಿದ್ವಿ. ಈ ವಿಡಿಯೋದಲ್ಲಿ ಅದರ ಮುಂದುವರಿದ ಭಾಗವನ್ನ ನೋಡೋಣ. ಸೂರ್ಯದೇವನು ವಿಶ್ವಕರ್ಮರ ಮಗಳಾದ ಸಂಜ್ಞಾದೇವಿಯನ್ನ ವಿವಾಹವಾಗುತ್ತಾರೆ. ಕಾಲಾನಂತರದಲ್ಲಿ ಯಮ, ಯಮುನೆ ಮತ್ತು ವೈವಸ್ವತ ಅಂತ 3 ಮಕ್ಕಳನ್ನ ಪಡೆಯುತ್ತಾರೆ. ಸೂರ್ಯನ ಶಾಖ ಅಗಾಧವಾದದ್ದರಿಂದ ಸಂಜ್ಞಾದೇವಿಗೆ ಸೂರ್ಯನೊಂದಿಗೆ ಇರಲು ಕಷ್ಟವಾಗುತ್ತಿತ್ತು. ಒಂದು ದಿನ ಸಂಜ್ಞಾದೇವಿ ತನ್ನದೇ ಪ್ರತಿರೂಪವಾದ ಛಾಯಾದೇವಿಯನ್ನ ಸೃಷ್ಟಿಸುತ್ತಾಳೆ. ಛಾಯಾದೇವಿಗೆ, ನಾನು ಸ್ವಲ್ಪ ಕಾಲ ಹೊರ ಹೋಗುತ್ತಿದ್ದೇನೆ, ನಾನು ಬರುವವರೆಗೂ ನನ್ನ ಪತಿಗೆ ಪತ್ನಿಯಾಗಿ, ನನ್ನ ಮಕ್ಕಳಿಗೆ ತಾಯಿಯಾಗಿ ಯಾರಿಗೂ ಅನುಮಾನ ಬರದಂತೆ ಇರಬೇಕು ಅಂತ ಹೇಳಿ ಹೊರಟು ಹೋಗುತ್ತಾಳೆ. ಸೂರ್ಯದೇವ ಹಾಗೂ ಛಾಯಾದೇವಿಯು 3 ಮಕ್ಕಳನ್ನ ಪಡೆಯುತ್ತಾರೆ. ಅವರೇ ಶನಿ, ಸಾವರ್ಣಿ ಮತ್ತು ತಪತಿ. ಛಾಯಾದೇವಿಯು ಸಂಜ್ಞಾದೇವಿಯ ಮಕ್ಕಳಿಗೆ ಮಲತಾಯಿ ಧೋರಣೆಯನ್ನ ತಳೆದು ಪೀಡಿಸುತ್ತಾಳೆ. ಇದರಿಂದ ಅನುಮಾನಗೊಂಡ ಸೂರ್ಯನು ಛಾಯಾದೇವಿಯನ್ನು ವಿಚಾರಿಸಿದಾಗ ಸತ್ಯ ತಿಳಿದು ಸಂಜ್ಞಾದೇವಿಯನ್ನ ಹುಡುಕಿಕೊಂಡು ಹೊರಡುತ್ತಾನೆ. ಕಾಡಿನಲ್ಲಿ ಸಂಜ್ಞಾದೇವಿಯು ಒಂದು ಕುದುರೆಯ ರೂಪದಲ್ಲಿರುತ್ತಾಳೆ. ಸೂರ್ಯನು ಸಹ ಕುದುರೆಯ ರೂಪವನ್ನ ತಾಳಿ ಅವಳನ್ನ ಸೇರುತ್ತಾನೆ. ನಂತರ ಅವರಿಗೆ 2 ಪುತ್ರರ ಜನನವಾಗುತ್ತದೆ. ಅವರೇ ಅಶ್ವಿನಿ ಕುಮಾರರು. ಸೂರ್ಯದೇವನು ತನ್ನ ಪುತ್ರ ಯಮನಿಗೆ ಧರ್ಮದ ಶಿಕ್ಷಣವನ್ನ ನೀಡಿ ನರಕಲೋಕದ ಅಧಿಪತಿಯನ್ನಾಗಿ ನೇಮಿಸಿ, ಮಾನವರು ಸತ್ತ ನಂತರ ಅವರ ಕರ್ಮಾನುಸಾರ ಶಿಕ್ಷೆ ನೀಡುವಂತೆ ಹೇಳುತ್ತಾನೆ. ಯಮುನೆ ಭೂಮಿಯಲ್ಲಿ ನದಿಯಾಗಿ ಹರಿಯುತ್ತಾಳೆ. ವೈವಸ್ವತನನ್ನ ಮನುವಾಗಿ ನೇಮಿಸುತ್ತಾನೆ. ಹಾಗೆಯೇ ಶನಿಗೆ ಮನುಷ್ಯರ ಜೀವಿತಾವಧಿಯ ಕರ್ಮಕ್ಕೆ ಫಲ ನೀಡಲು ಗ್ರಹವಾಗಿ ನೇಮಿಸುತ್ತಾನೆ. ತಪತಿ ನದಿಯಾಗುತ್ತಾಳೆ ಹಾಗೂ ಸಾವರ್ಣಿಯನ್ನ ಮನುವಾಗಿ ನೇಮಿಸುತ್ತಾನೆ. ಅಶ್ವಿನಿ ಕುಮಾರರನ್ನ ದೇವತೆಗಳಿಗೆ ವೈದ್ಯರನ್ನಾಗಿ ಮಾಡುತ್ತಾನೆ. ವಿಶ್ವಕರ್ಮರು ಸೂರ್ಯನ ಶಾಖವನ್ನ ಕಡಿಮೆ ಮಾಡಲು ಸೂರ್ಯನ ತೇಜಸ್ಸಿನಿಂದ ಶಿವನಿಗೆ ತ್ರಿಶೂಲ, ವಿಷ್ಣುವಿಗೆ ಸುದರ್ಶನ ಚಕ್ರವನ್ನ ನಿರ್ಮಿಸುತ್ತಾನೆ. ನಂತರ ಸೂರ್ಯನ ಶಾಖ ಸ್ವಲ್ಪ ಕಡಿಮೆಯಾಗಿ ಸಂಜ್ಞಾದೇವಿಯೊಂದಿಗೆ ನೆಮ್ಮದಿಯ ಜೀವನವನ್ನ ನಡೆಸುತ್ತಾನೆ.